ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೆಚ್ಚು ನ್ಯೂಟ್ರಿಷನ್ನು ಮತ್ತು ಪ್ರೋಟೀನ್ ಇರುವಂತಹ ಹೆಸರು ಕಾಳನ್ನು ಯೂಸ್ ಮಾಡಿಕೊಂಡು ಇವತ್ತೊಂದು ಸಿಹಿ ಲಾಡನ್ನು ಮಾಡಿದ್ದೀನಿ. ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಎಲ್ಲರೂ ಕೂಡ ಇದನ್ನು ಸ್ನ್ಯಾಕ್ಸ್ ರೀತಿ ತಿನ್ಬೋದು. ಸೊ ಅಷ್ಟು ಟೇಸ್ಟಿಯಾಗಿ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ಟು ವಿಡಿಯೋ. ಫಸ್ಟಿಗೆ ಇಲ್ಲಿ 1 ಕಪ್ಪಷ್ಟು ನಾನು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ನಾನು ಕುಕ್ಕರಲ್ಲಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊತೀನಿ. ಅಂದರೆ 1-2ರಿಂದ 3 ವಿಷಲ್ವರೆಗೂ ಕೂಗಿಸ್ಕೋಬೇಕಾಗುತ್ತೆ. ಅದಕ್ಕೆ 1 ಕಪ್ಪಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತೀನಿ. ಈ ಕಪ್ಪಲ್ಲಿ 1 ಕಪ್ ಹೆಸರು ಕಾಳು, ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದು 2-3 ವಿಷಲ್ನ ನಾನು ಕೂಗಿಸ್ಕೊಳ್ತೀನಿ. ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಸೊ ಅಲ್ಲಿವರೆಗೂ ಇದು ಬಾಯ್ಲ್ ಆಗ್ತಾ ಇರುವಾಗ ಇದಕ್ಕೆ ನಾವು ಒಂದು ಬ್ಯಾಟರ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಈಗ ನಾನು 1 ಕಪ್ ತೊಗೊಂಡಿದ್ದೀನಿ, ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದನ್ನು ಕೋಟಿಂಗ್ಗೆ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ 3/4 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಇಲ್ಲಿ ಮೈದಾ ಹಿಟ್ಟು ನಿಮ್ಗೆ ತೊಗೊಳಕ್ಕೆ ಇಷ್ಟ ಇಲ್ಲ ಅಂದರೆ ಗೋಧಿ ಹಿಟ್ಟಾದರೂ ನೀವು ಇದಕ್ಕೆ ಯೂಸ್ ಮಾಡ್ಕೋಬೋದು. ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಕಲರ್ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ. ಹಾಗೆ ನೋಡಿ 1/4 ಪಿಂಚಷ್ಟು ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಮೈದಾ ಹಿಟ್ಟು ತೊಗೊಂಡಲ್ಲ, ಸೊ ಅದೇ ಕಪ್ಪಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನಾನು ದೋಸೆ ಅಥವಾ ಇಡ್ಲಿ ನಾವು ಹಾಕ್ತೀವಲ್ವ, ಸೊ ಅದಕ್ಕೆ ಆ ಕನ್ಸಿಸ್ಟೆನ್ಸಿಗೆ ಇಲ್ಲಿ ನಾವು ಇದನ್ನು ಬ್ಯಾಟರ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ ಇದು ಸ್ವಲ್ಪ ಗಟ್ಟಿ ಆಯಿತು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಅದನ್ನು ಕ್ಲೀನಾಗಿ ಬೀಟ್ ಮಾಡ್ಕೊಳ್ತೀನಿ. ಎಲ್ಲೂ ಗಂಟಿಲ್ದಿರ ಕ್ಲೀನಾಗಿ ಅದನ್ನು ನಾವು ಬೀಟ್ ಮಾಡಿಕೊಂಡು ಆ ದೋಸೆ ಹಿಟ್ಟಿನ ಅದಕ್ಕೆ ನಾವು ಅದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಇದನ್ನು ರೆಡಿ ಮಾಡಿ ಸೈಡಲ್ಲಿ ಇಡಬೇಕಾಗುತ್ತೆ. ಒಂದು 15 ನಿಮಿಷ ಇದನ್ನು ಹಾಗೆ ನೆನೆಯೋದಕ್ಕೆ ಬಿಟ್ಬಿಡೋಣ. ಇದಾದಮೇಲೆ ಕುಕ್ಕರು 2-3 ವಿಷಲ್ ಬಂದಾಗಿದೆ. ಸೊ ಏರೆಲ್ಲ ರಿಲೀಸ್ ಆಗಿದೆ. ಇವಾಗ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ 1 ಕಪ್ ಹೆಸರು ಕಾಳು ಹಾಕಿದ್ದು ಎಷ್ಟಾಗಿದೆ ಅಂತ ನೋಡಿ. ಒಂದು ಚೂರು ನೀರಿಲ್ಲ, ಅಷ್ಟು ಎಲ್ಲ ಡ್ರೈ ಆಗಿದೆ. ನೋಡಿ ಈ ಥರ ಆಗಿದೆ. ಇವಾಗ ಇದನ್ನು ನಾವು ಇದರಿಂದನೇ ನಾವು ಅದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಅಂದರೆ ಪೂರ್ತಿ ಸ್ಮ್ಯಾಶ್ ಆಗೋದು ಬೇಡ, ಸ್ವಲ್ಪ ಅರ್ಧಂಬರ್ಧ ಸ್ಮ್ಯಾಶ್ ಆಗೋ ಥರ ಇದ್ದರೆ ಸಾಕು. ಈಗ ಇದಕ್ಕೆ ಪಾಕ ರೆಡಿ ಮಾಡ್ಕೋಬೇಕಾಗುತ್ತೆ. ಮತ್ತು ಅದಕ್ಕೆ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಇಟ್ಕೊಂಡು 3/4 ಕಪ್ಪಷ್ಟು ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೆಲ್ಲ ಜಾಸ್ತಿ ಬೇಕಂದರೆ 1 ಕಪ್ ಹೆಸರು ಕಾಳಿಗೆ 1 ಕಪ್ ಬೆಲ್ಲನ ನೀವು ಹಾಕ್ಕೋಬೋದು. ಹಾಗೆ ಅದರಲ್ಲೇ 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಇದಕ್ಕೆ ನಾವು ಫುಲ್ ಪಾಕ ಬರಬೇಕಂತ ಏನಿಲ್ಲ, ಜಸ್ಟ್ ಈ ಬೆಲ್ಲ ಎಲ್ಲ ಕರಗಿದ್ರೆ ಸಾಕು. ಸೊ ಅಲ್ಲಿವರೆಗೂ ಇದನ್ನು ನಾವು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ಓಕೆ ನೋಡಿ ಬೆಲ್ಲ ಎಲ್ಲ ಕರಗಿದೆ. ಇವಾಗ ಇದನ್ನು ನಾನು ಸೋಸ್ಕೊಳ್ತೀನಿ. ಯಾಕೆಂದರೆ ಬೆಲ್ಲದಲ್ಲಿ ಯಾವುದಾದ್ರೂ ಕಡ್ಡಿ ಕಸ ಆ ಥರ ಏನಾದರೂ ಇತ್ತಂದರೆ ಅದೆಲ್ಲ ಹೋಗಲಿ ಅಂತ ಇದನ್ನು ನಾನು ಸೋಸ್ಕೊಳ್ತೀನಿ. ಫುಲ್ ಬೆಲ್ಲ ಎಲ್ಲ ಕರಗಿದ ಮೇಲೆ ಇದನ್ನು ಸೋಸ್ಕೊಳ್ತೀನಿ. ಇದಕ್ಕೆ ಯಾವುದೇ ರೀತಿ ಪಾಕದ ಅವಶ್ಯಕತೆ ಇಲ್ಲ, ಜಸ್ಟ್ ಬೆಲ್ಲ ಎಲ್ಲ ಕರಗಿದ್ರೆ ಸಾಕಾಗಿರುತ್ತೆ. ಈಗ ಇದನ್ನು ಸೋಸ್ಕೊಳ್ಳೋಣ. ಓಕೆ, ಸೋಸ್ಕೊಂಡಾಗಿದೆ ನೋಡಿ. ಮತ್ತು ಅದೇ ಇದರಲ್ಲೇ ನಾನು ಅದನ್ನು ಹಾಗೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ, ಹಾಗೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ಹೆಸರು ಕಾಳನ್ನು ಕೂಡ ನಾನು ಅರ್ಧಂಬರ್ಧ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಪೂರ್ತಿ ಸ್ಮ್ಯಾಶ್ ಆಗಬೇಕಂತ ಏನಿಲ್ಲ. ಇದೊಂದು ಸ್ವಲ್ಪ ಬಿಸಿ ಆಗ್ತಾ ಇರುವಾಗಲೇ ನಾನು ಇಲ್ಲಿ ನೋಡಿ ಇಷ್ಟು ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ಒಂಥರ ಪೌಡ್ರ್ ಥರ ಇದೆ, ನೋಡ್ತಾ ಇದ್ದೀರಲ್ಲ. ಸೊ ಇಷ್ಟಾದರೆ ಸಾಕು. ಅಲ್ಲಲ್ಲಿ ಹೆಸರು ಕಾಳು ಸಿಕ್ಕಬೇಕು. ಸೊ ಆವಾಗಲೇ ಅದು ಟೇಸ್ಟು ಚೆನ್ನಾಗಿರುತ್ತೆ. ಸೊ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡುವಾಗ ಅದು ಸ್ವಲ್ಪ ನೀರು ಥರನೇ ಇರುತ್ತೆ. ಬಟ್ ಅದು ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಕಲಿಸ್ತಾ ಕೈ ಬಿಡ್ದಿರ ಕಲಿಸ್ತಾನೆ ಅದನ್ನು ನಾವು ಬೇಯಿಸ್ತಾ ಇರೋದ್ರಿಂದ ಅದು ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಗಟ್ಟಿ ಬರುತ್ತೆ. ನೋಡಿ ನೀರು ಥರ ಇದೆ. ಇದನ್ನು ನಾವು ಇನ್ನೂ ಸ್ವಲ್ಪ ಹಾಗೆ ಸ್ಮ್ಯಾಶ್ ಮಾಡ್ತಾನೆ ನೋಡಿ, ಅದೇ ಒಂದು ಇದರಲ್ಲಿ ಸ್ಮ್ಯಾಶ್ ಮಾಡ್ತಾನೆ ಹಾಗೆ ಇದು ಮಾಡ್ತಿದ್ರೆ ಗಟ್ಟಿ ಇದಕ್ಕೆ ಬರುತ್ತೆ. ಈಗ 3/4 ಕಪ್ಪಷ್ಟು ನಾನು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಇಲ್ಲಾಂದ್ರೂ ನೀವು ಒಣ ಕೊಬ್ಬರಿನಾದರೂ ಹಾಕ್ಕೋಬೋದು, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಅದು ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ, ನೋಡ್ತಾ ಇದ್ದೀರಲ್ಲ. ಹೀಗೆ ಚೆನ್ನಾಗಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಾವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಇದು ತಣ್ಣಗಾದ್ಮೇಲೂ ಕೂಡ ಇನ್ನೂ ಗಟ್ಟಿಯಾಗುತ್ತೆ. ಅಂದರೆ ನಾವು ಇದನ್ನು ಉಂಡೆ ಮಾಡ್ಕೋಬೇಕು. ಸೊ ಅಲ್ಲಿವರೆಗೂ ಇದು ತಣ್ಣಗಾದರೆ ಸಾಕು.
ನೋಡಿ ಇಷ್ಟಾದರೆ ಸಾಕು. ನಾನು ಇದನ್ನು ನನ್ನ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡ್ತೀನಿ ಇದನ್ನು. ಓಕೆ, ಇವಾಗ ತಣ್ಣಗಾಗಿದೆ ನೋಡಿ, ಎಷ್ಟು ಗಟ್ಟಿಯಾಗಿದೆ ನೋಡ್ತಾ ಇದ್ದೀರಲ್ಲ, ಎಷ್ಟು ಗಟ್ಟಿಯಾಗಿದೆ ನೋಡಿ. ಅದನ್ನು ಉಂಡೆ ಕೂಡ ಮಾಡ್ಬೋದು, ಅದಕ್ಕೆ ಬರ್ತಾಯಿದೆ ನೋಡಿ. ಇದೇ ರೀತಿನೇ ನಾನು ಎಲ್ಲನೂ ಉಂಡೆ ಮಾಡಿ ಇಟ್ಕೊತೀನಿ. ಹಾಗೆ ಈ ಉಂಡೆನ ಕೋಟಿಂಗ್ ಮಾಡೋಕ್ಕೆ ನಾವು ಕಲಸಿಟ್ಟಿದ್ವಲ್ಲ, ಸೊ ಆ ಸಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ ನೋಡಿ. ಈ ಥರ ಡಿಪ್ ಮಾಡಿ ಅದನ್ನು ಫುಲ್ಲು ನಾನು ಕೋಟಿಂಗ್ ಮಾಡಿಕೊಂಡು ಆ ಕಡೆ ಸೈಡಲ್ಲಿ ನಾನೊಂದು ಪಾತ್ರೆಯಲ್ಲಿ ಎಣ್ಣೆನೂ ಕೂಡ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಆ ಎಣ್ಣೆ ಈ ಉಂಡೆ ಎಲ್ಲ ನಾವು ಹಾಕಿದ್ರೆ ಮುಳುಗಬೇಕು, ಅಲ್ಲಿವರೆಗೂ ಎಣ್ಣೆ ಇರಬೇಕು ನೋಡಿ. ಈ ಥರ ಎಲ್ಲ ಒಂದೊಂದನ್ನೇ ನಾನು ಡಿಪ್ ಮಾಡಿಕೊಂಡು ಎಣ್ಣೆ ಎಲ್ಲ ಹಾಕ್ತೀನಿ. ಫ್ಲೇಮ್ ಬಂದು ಹೈಯೂ ಬೇಡ, ಲೋನು ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ಇದು ತುಂಬ ಏನು ನಿಮಗೆ ಫ್ರೈ ಆಗಬೇಕನ್ನೋ ಅವಶ್ಯಕತೆ ಏನಿಲ್ಲ. ಆಲ್ರೆಡಿ ಹೆಸರುಗಳೆಲ್ಲ ನಾವು ಚೆನ್ನಾಗಿ ಬೇಯಿಸಿರ್ತೀವಿ ಪಾಕದಲ್ಲಿ ಹಾಕಿದಾಗ. ಸೊ ಮೇಲೆ ಹಾಕಿರುವಂಥ ಕೋಟಿಂಗ್ ಏನಿದೆ ಅದು ಚೆನ್ನಾಗಿ ಫ್ರೈ ಆಗಬೇಕು ಅಷ್ಟೇ. ಹಾಕಿದ ತಕ್ಷಣ ತಿರ್ಸಕ್ಕೆ ಹೋಗಬೇಡಿ, ಒಂದೆರಡು ನಿಮಿಷ ವೆಯ್ಟ್ ಮಾಡಿ ನೆಕ್ಸ್ಟ್ ತಿರುಗಿಸಿ ನೋಡಿ ಅಷ್ಟೇ. ಇನ್ನೊಂದು ನಿಮಿಷ ಇದನ್ನು ನಾವು ಹಾಗೆ ಫ್ರೈ ಆಗೋಕ್ಕೆ ಬಿಟ್ಟರೆ ನಮ್ಮ ಸಿಹಿ ಲಾಡು ರೆಡಿ ಆಗುತ್ತೆ. ಓಕೆ, ಇವಾಗ ಇದು ರೆಡಿ ಆಗಿದೆ ನೋಡಿ. ಇದೇ ರೀತಿಯೇ ಎಲ್ಲನೂ ನಾನು ಮಾಡ್ಕೊತೀನಿ, 1 by 1 ಎಲ್ಲನೂ ಇದೇ ರೀತಿ ಮಾಡ್ಕೊತೀನಿ. ಇವಾಗ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ. ಇವಾಗ ನೋಡಿದ್ರಲ್ವ ಹೆಸರು ಕಾಳಿಂದ ಯಾವ ರೀತಿ ಮಾಡೋದು ಅಂತೇಳಿ ಈ ಸ್ವೀಟ್ ರೆಸಿಪಿನ. ಇದನ್ನು ನೀವು ಒಂದು ಸತಿ ಟ್ರೈ ಮಾಡಿ ನನಗೆ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೇಲೆ ಅಷ್ಟು ಸಾಫ್ಟಾಗಿ, ಒಳಗಡೆ ತುಂಬಾ ಕ್ರೀಮಿಯಾಗಿ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ದೊಡ್ಡವರು ಕೂಡ ಇದನ್ನು ನೀವು ಮಾಡ್ಕೊಡ್ಬೋದು. ಅಷ್ಟು ನ್ಯೂಟ್ರಿಷನ್, ಪ್ರೋಟೀನ್ ಇರುವಂಥ ಹೆಸರು ಕಾಳನ್ನು ಯೂಸ್ ಮಾಡಿಕೊಂಡು ಇವತ್ತಿನ ರೆಸಿಪಿ ಮಾಡಿದ್ದೀನಿ. ನೀವು ಒಂದು ಸತಿ ಟ್ರೈ ಮಾಡಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.